ಜ್ಞಾನ ಇಲ್ಲದ ಶಾಸಕ ಪ್ರದೀಪ್ ಈಶ್ವರ್ ಎಂದ ಸಂದೀಪ್ ರೆಡ್ಡಿ. ಶಾಸಕ ಪ್ರದೀಪ್ ಈಶ್ವರ್ ನಿರ್ಲಕ್ಷ್ಯಕ್ಕೆ ಬಾಲಕಿ ಮೃತಪಟ್ಟ ಆರೋಪ. ಶಾಸಕರ ಸ್ವಗ್ರಾಮದಲ್ಲಿಯೇ ಪ್ರದೀಪ್ ಈಶ್ವರ್ ವಿರುದ್ಧ ಪ್ರತಿಭಟನೆ. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ರಸ್ತೆಗಿಳಿದು ಘೋಷಣೆಗಳನ್ನ ಕೂಗಿ ಆಕ್ರೋಶ. ಅದನ್ನೇ ನಾವು ಕೇಳ್ತಾ ಇದ್ದೀವಿ. ನಾವು ಎಚ್.ಓ.ಡಿ ಸಾಹೇಬ್ರು ಹೇಳ್ತಾರೆ, ನಾವು ಕೇಳ್ತಾ ಇರೋದು ಸರ್ಕಾರ. ನಾವು ನಿಮ್ಮಲ್ಲಿ ನಾವೇನೋ ತಪ್ಪು ಅಂತ ಹೇಳಿದ್ವಿ. ನಾವು ಸರ್ಕಾರ ಅಂತ ಕೇಳ್ತೇವೆ. ನಿಮ್ಮ ಆನ್ಸರ್ ಹೇಳಿದ್ದು ನಾವು ಅಲ್ಲೇ ಕೇಳ್ತಾ ಇರೋದು. ಇವೇನು ಹೇಳಿದ್ದು ಸರ್ಕಾರದ ವಿಷಯ ಅಂತ ಸರ್ಕಾರ ಅಂತ ಕೇಳ್ತಾರೆ. ನೀವು ನಮ್ಮ ಪ್ರತಿಪಕ್ಷದಲ್ಲಿ ಪಾಲ್ಗೊಳ್ಳಿ, ದೇವರು ಒಳ್ಳೇದು ಮಾಡ್ತಾರೆ. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಸ್ವಗ್ರಾಮ ಪೆರೇಸಂದ್ರದಲ್ಲಿಯೇ ಆಕ್ರೋಶ ಭುಗಿಲೆದ್ದಿದೆ. ಗ್ರಾಮದಲ್ಲಿ ಆಸ್ಪತ್ರೆಗೆ ಅಗತ್ಯ ಮೂಲ ಸೌಕರ್ಯದ ಜೊತೆಗೆ ವೈದ್ಯ ಸಿಬ್ಬಂದಿಯನ್ನ ನೇಮಿಸುವಲ್ಲಿ ವಿಫಲವಾದ ಶಾಸಕರ ಕ್ರಮಕ್ಕೆ ಸ್ವಂತ ಗ್ರಾಮದ ಜನರೇ ಛೀಮಾರಿ ಹಾಕಿದ್ದಾರೆ. ನೂರಾರು ಜನ ಸೇರಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಶಾಸಕರು ಮತ್ತು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಹಾಗಾದ್ರೆ ಯಾಕೆ ಈ ಆಕ್ರೋಶ ಅಂತೀರಾ? ಈ ಸ್ಟೋರಿ ನೋಡಿ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಕ್ಷೇತ್ರಕ್ಕೆ ಕಾಲಿಟ್ಟು 23 ದಿನಗಳಾಗಿವೆ. ಕೆಂಪೇಗೌಡ ಜಯಂತಿಯ ದಿನ ತೊಡೆತಟ್ಟಿ ಮೀಸೆ ತಿರುವಿ ಹೋದ ಶಾಸಕರು ಮತ್ತೆ ಕ್ಷೇತ್ರದತ್ತ ಮುಖ ಮಾಡಿಲ್ಲ. ಅಮಾಯಕ ಜೀವಗಳು ಬಲಿಯಾಗುತ್ತಿದ್ದರೂ ಕನಿಷ್ಠ ಸೌಜನ್ಯಕ್ಕೂ ಸ್ಥಳಕ್ಕೆ ಭೇಟಿ ನೀಡುವ ಪ್ರಯತ್ನವನ್ನ ಶಾಸಕ ಪ್ರದೀಪ್ ಈಶ್ವರ್ ಮಾಡಿಲ್ಲ. ಇಂತಹ ಶಾಸಕರ ಅಗತ್ಯವಾದರೂ ಏನು? ಹೀಗೆ ಆಕ್ರೋಶ ವ್ಯಕ್ತವಾಗಿದ್ದ ಶಾಸಕ ಪ್ರದೀಪ್ ಈಶ್ವರ್ ಸ್ವಂತ ಗ್ರಾಮ ಪೆರೇಸಂದ್ರದಲ್ಲಿ. ಕಾರಣ ಅಮಾಯಕ ಬಾಲಕಿಯೊಬ್ಬಳ ಸಾವು. ಈ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂಬ ಆರೋಪವಿದೆ. ಪೆರೇಸಂದ್ರ ಗ್ರಾಮದ ಸುಮಾರು 9 ವರ್ಷದ ಶಶಿಕಲಾ ಎಂಬ ಬಾಲಕಿ ಮನೆಯ ಮುಂದೆ ಆಟವಾಡುವಾಗ ಎಡವಿ ಬಿದ್ದಿದ್ದಾಳ. ಬಿದ್ದ ಕಾರಣಕ್ಕೆ ಆಕೆಗೆ ಹೆಚ್ಚು ಗಾಯಗಳೇನೂ ಆಗಿರಲಿಲ್ವಂತೆ. ಆದರೆ ಉಸಿರಾಟದ ತೊಂದರೆಯಾಗಿದೆ ಎಂಬುದು ಪೋಷಕರ ಅಳಲು. ಇದರಿಂದ ಕೂಡಲೇ ಪೆರೇಸಂದ್ರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮಗುವನ್ನ ಕರೆತರಲಾಗಿದೆ. ಆದರೆ ಸಂಜೆ 6 ಗಂಟೆ ಸಮಯವಾಗಿದೆ, ಜೊತೆಗೆ ಭಾನುವಾರ. ಹಾಗಾಗಿ ವೈದ್ಯರಿರಲಿ, ಕನಿಷ್ಠ ವೈದ್ಯಕೀಯ ಸಿಬ್ಬಂದಿಯು ಆಸ್ಪತ್ರೆಯಲ್ಲಿ ಇರಲಿಲ್ಲವಂತ. ಇದರಿಂದ ಕೂಡಲೇ ಮಗುವನ್ನ ಚಿಕ್ಕಬಳ್ಳಾಪುರ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮಗು ಕೊನೆಯುಸಿರೆಳೆದಿದೆ. ಇದರಿಂದ ಮೃತ ಬಾಲಕಿಯ ಪೋಷಕರು ಮತ್ತು ಪೆರೇಸಂದ್ರ ಗ್ರಾಮಸ್ಥರು ಸ್ಥಳೀಯವಾಗಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಿದ್ದರೆ ಕನಿಷ್ಠ ಪ್ರಾಥಮಿಕ ಚಿಕಿತ್ಸೆ ನೀಡಿ ಮಗುವನ್ನ ಉಳಿಸಬಹುದಿತ್ತು. ಇದೇ ಗ್ರಾಮದವರು ಶಾಸಕರಾಗಿದ್ದರೂ ಆಸ್ಪತ್ರೆಗೆ ಅಗತ್ಯ ಮೂಲ ಸೌಕರ್ಯ ಒದಗಿಸುವಲ್ಲಿ ವಿಫಲರಾಗಿರುವುದು ಶೋಚನೀಯ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಮಾತನಾಡಿದ ಸಂದೀಪ್ ರೆಡ್ಡಿ, ಪೆರೇಸಂದ್ರ ಗ್ರಾಮದ 9 ವರ್ಷದ ಶಶಿಕಲಾ ಎಂಬ ಮಗು ಮೃತಪಟ್ಟಿದೆ. ಮನೆಯ ಬಳಿ ಆಟವಾಡುವಾಗ ಬಿದ್ದು ಅಲ್ಪ ಸ್ವಲ್ಪ ಗಾಯಗಳಾಗಿವೆ. ಉಸಿರಾಟದ ತೊಂದರೆ ಎದುರಾಗಿದೆ. ಸಂಜೆ 6 ಗಂಟೆಗೆ ಆಸ್ಪತ್ರೆಗೆ ಕರೆತಂದಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಾಗಲಿ ಸಿಬ್ಬಂದಿಯಾಗಲಿ ಇರಲಿಲ್ಲ. ಹಾಗಾಗಿ ಚಿಕ್ಕಬಳ್ಳಾಪುರ ಆಸ್ಪತ್ರೆಗೆ ಸಾಗಿಸುವಾಗ ಮಗು ಕೊನೆಯುಸಿರೆಳೆದಿದೆ. ಇಲ್ಲಿನ ತಪ್ಪುಗಳ ಬಗ್ಗೆ ಪರಿಶೀಲನೆ ಮಾಡುವ ಪ್ರಯತ್ನವನ್ನ ಶಾಸಕ ಪ್ರದೀಪ್ ಈಶ್ವರ್ ಮಾಡುತ್ತಿಲ್ಲ. 3 ವರ್ಷಗಳಾದರೂ ಯಾವುದೇ ಅಭಿವೃದ್ಧಿಯ ಚಿಂತನೆ ಶಾಸಕರಿಗೆ ಇಲ್ಲ ಎಂದು ಆರೋಪಿಸಿದರು. ನಿನ್ನೆ ನಮ್ಮ ಪೆರೇಸಂದ್ರ ಗ್ರಾಮದ ಶಶಿಕಲಾ ಅನ್ನೋ ಒಂದು ಹೆಣ್ಣು ಮಗು, ಚಿಕ್ಕ ಮಗು, 3ನೇ ಕ್ಲಾಸ್ ಮಗು, ಒಂದು 8-9 ವರ್ಷ ಇರ್ಬೋದು ಪಾಪ. ಮನೆ ಹತ್ರ ಆಟ ಆಡಬೇಕಾದ್ರೂ ಏನೋ ಆಗಿ ಅಕಸ್ಮಾತಾಗಿ ಬಿದ್ದಿದೆ. ತುಂಬ ಇಂಜುರಿ ಏನೂ ಆಗಿರಲಿಲ್ಲ. ಉಸಿರಲ್ಲಿ ಏನೋ ಸ್ವಲ್ಪ ತೊಂದರೆನೋ ಏನೋ ಆಗಿದೆ, ಉಸಿರಾಟದ ತೊಂದರೆನೋ ಆ ಥರದ್ದು ಏನೋ ಆಗಿದೆ ಪಾಪ ಮಗುಗೆ. ಇಮ್ಮಿಡಿಯೇಟು 6 ಗಂಟೆಗೆ ಇಲ್ಲಿ ನಮ್ಮ ಆಸ್ಪತ್ರೆಗೆ ತೊಗೊಂಬಂದಾರೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ತೊಗೊಂಬಂದಾಗ ಅವ್ರಿಗೆ ಯಾರೂ ಇಲ್ಲಿ ಸಿಬ್ಬಂದಿ ಇರಲಿಲ್ಲ. 6 ಗಂಟೆಗೇನೋ ಹೊರಟೋಗಿದ್ರಂತೆ, ನೆನ್ನೆ ಭಾನುವಾರ ಬೇರೆ. ಅದ್ರ ನಂತರ ಅವ್ರು ಏನು ಮಾಡಿದ್ದಾರೆ, ಇಲ್ಲೆಲ್ಲೋ ಒಂದಷ್ಟು ಚಿಕ್ಕಬಳ್ಳಾಪುರಕ್ಕೇನೋ ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮಾರ್ಗ ಮಧ್ಯದಲ್ಲಿ ಮಗು ತೀರ್ಕೊಂಡಿದೆ. ಏನು ದೊಡ್ಡ ಆ ಹುಡುಗಿಗೆ ಇಂಜುರಿ ಆಗಿರಲಿಲ್ಲ. ಒಂದು ಕರೆಕ್ಟಾಗಿರೋವಂಥ ಒಂದು ಎಮರ್ಜೆನ್ಸಿ ಒಂದು ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಆ ಪ್ರೀಶಿಯಸ್ ಅವರ್ಸಲ್ಲಿ ಆ ಮಗು ಉಳ್ಕೊತಿತ್ತು. ಮತ್ತು ಇದೊಂದು ಮಗು ಕತೆ ಅಲ್ಲ, ಚಿಕ್ಕಬಳ್ಳಾಪುರದಲ್ಲಿ ಮತ್ತು ಪೆರೇಸಂದ್ರದಲ್ಲಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಕಡೆನೂ ಈ ರೀತಿ ಆಗ್ತಿದೆ. ಹಾಸ್ಪಿಟ್ಲ್ಗಳಂತೂ ಅಧ್ವಾನ ಆಗಿಬಿಟ್ಟಿದೆ. ಇದನ್ನು ನೋಡೋರು ಯಾರೂ ಇಲ್ಲ. ಪ್ರದೀಪ್ ಈಶ್ವರ್ ಅವರಿಗೆ ಒಂದು ಚೂರು ಕೂಡ ಜ್ಞಾನ ಇಲ್ಲ. ಇದನ್ನೆಲ್ಲ ಬಂದು ಅಡ್ರೆಸ್ ಮಾಡಬೇಕು, ಏನು ತಪ್ಪುಗಳಾಗ್ತಿದೆ ಏನಿಲ್ಲ ಅಂತ ನೋಡಬೇಕು. ಈಗ ಮೊನ್ನೆ ಬೈರತಿ ಸುರೇಶ್ ಅವ್ರು ಏನು ಮಾಡಿದ್ರು,
ಹೋದರು, ಆ ಬಸ್ಸುಗಳಲ್ಲೆಲ್ಲ ಓಡಾಡಿದ್ರು, ಏನು ತೊಂದರೆ ಆಗ್ತಿದೆ ಏನಂತ ಅರ್ಥ ಮಾಡ್ಕೊಳೋಕೆ ಪ್ರಯತ್ನ. ಯಾವುದೇ ಪಕ್ಷ ಆಗಿರಲಿ, ಏನಾದರೂ ಆ ಥರ ಕೆಲಸ ಮಾಡಿದಾಗ ನೋಡೋಕ್ಕೂ ಖುಷಿ ಆಗುತ್ತೆ. ಹೌದಪ್ಪ ಏನೋ ಮಾಡ್ತಿದ್ದಾರೆ. ಆ ಮನುಷ್ಯ ಇದುವರೆಗೂ 3.5 ವರ್ಷ ಆಗಿದೆ ಪ್ರದೀಪ್ ಈಶ್ವರ್. ಈ ರೀತಿ ಯಾವುದೇ ಆದಂಥ ಒಂದು ಇದು ಮಾಡಿಲ್ಲ. ಬೇಸಿಕ್ ನೀಡ್ ಇದು, ಏನು ಹಾಸ್ಪಿಟ್ಲ್ ಅನ್ನೋದು ಬೇಸಿಕ್ ನೀಡು. ಆ ಹಾಸ್ಪಿಟ್ಲಿಗೆ ಬಂದು ಅವರು ಸರಿಯಾಗಿ ನೋಡಿ ಸರಿ ಇದೆಯಲ್ವ ಇಲ್ಲಿ ವ್ಯವಸ್ಥೆ ಅನ್ನೋದನ್ನು ಕೂಡ ಯಾವತ್ತೂ ಗಮನಿಸಿಲ್ಲ. ಇದನ್ನು 10 ಬಾರಿ ಪಾಪ ನಮ್ಮ ಹುಡುಗರು ಅವರು ಇವರೆಲ್ಲ ವಿಡಿಯೋಗಳು ಮಾಡಿ ಅವರ ಅಸಹಾಯಕತೆಯನ್ನು ಹಾಸ್ಪಿಟ್ಲ್ ಸರಿ ಇಲ್ಲ, ಜನ ಸತ್ತೋಗ್ತಿದ್ದಾರೆ, ತೊಂದರೆ ಆಗ್ತಿದೆ ಅಂತೆಲ್ಲ ಹೇಳಿದ ಮೇಲೂ ಸಹ ಏನೂ ಅವರು ಒಂದು ಚೂರು ಕೂಡ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಇವತ್ತು ನಮ್ಗೆ ಕಾಣ್ತಿರೋದಕ್ಕೆ ಇವತ್ತು ಗೊತ್ತಾಗ್ತಿದೆ ಅಷ್ಟೇ. ಎಷ್ಟೋ ಜನ ಅಸಹಾಯಕರು ಈ ಥರ ಮೀಡಿಯಾ ಮುಂದೆ ಬಂದಿಲ್ಲ, ಏನೂ ಇಲ್ಲ. ತುಂಬ ಜನ ಪ್ರಾಣಗಳು ಕಳ್ಕೊಂಡಿದ್ದಾರೆ, ತುಂಬ ಜನರ ಕುಟುಂಬಗಳು ಅನಾಥ ಆಗಿದೆ, ತುಂಬ ಜನ ಹೆಣ್ಮಕ್ಳು ವಿಧವೆಯರಾಗಿದ್ದಾರೆ, ತುಂಬ ಜನ ತಾಯಂದರು ಮಕ್ಕಳನ್ನ ಕಳ್ಕೊಂಡಿದ್ದಾರೆ. ಈ ರೀತಿಯಾದಂಥ ವ್ಯವಸ್ಥೆ ಏನು ಒಂದು ಅರಾಜಕತೆ ಏರ್ಪಟ್ಟಿದೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ. ಎಲ್ಲೂ ಒಂದು ಅಭಿವೃದ್ಧಿ ಅನ್ನೋದೇ ಗೊತ್ತಿಲ್ಲ. ಯಾವತ್ತೋ ಬರ್ತಾರೆ, ಯಾವುದೋ ಜಾತಿ ಮಧ್ಯದ ಕಲಹ ಉಂಟಾಕೋದಕ್ಕೋ ಇನ್ನೊಂದಕ್ಕೋ ಏನೋ ಬಂದು ನೋಡಿ 27ನೇ ತಾರೀಕು ಬಂದಿರೋ ಮನುಷ್ಯ ಇವತ್ತು 20ನೇ ತಾರೀಕು 23 ದಿವಸ ಆಗಿದೆ. ಎಷ್ಟು ನಾವು ದಿನಕ್ಕೆ 2 ಸಲ, ನಾನು ಬೆಂಗಳೂರಲ್ಲಿ ಇದ್ರೂ ಸಹ ದಿನಕ್ಕೆ 2 ಸಲ ಬರೋವಂಥ ಬರ್ತೀವಿ. ಬೇರೆ ಎಲ್ಲರೂ ಬಂದು ಹೋಗ್ತಿರ್ತಾರೆ. ಇವರು 23 ದಿವಸ ಆದರೂ ಇದೇ ಬಂದಿಲ್ಲ. ಇದು ಇವತ್ತೊಂದಲ್ಲ, ಪ್ರತಿ ಸಲನೂ ಹಂಗೆ 45 ದಿವಸ, 2 ತಿಂಗಳು 3 ತಿಂಗಳು ಬರೋದೇ ಇಲ್ಲ ಮನುಷ್ಯ. ಇಂಥ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಏನು ಮಾಡೋಕ್ಕೆ ಸಾಧ್ಯ? ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥವರೆಲ್ಲ ಯಾಕಿರಬೇಕು? ಈ ರೀತಿ ಜೀವಗಳು ಕಳ್ಕೊತಾ ಇದ್ದಾರೆ. ಸ್ಥಳೀಯರು ಮಾಧ್ಯಮದಲ್ಲಿ ಎಷ್ಟೇ ಎಚ್ಚರಿಸಿದ್ರೂ ಶಾಸಕರು ತಿದ್ದಿಕೊಳ್ಳುವ ಪ್ರಯತ್ನ ಮಾಡಿಲ್ಲ. ಬಹಳಷ್ಟು ಮಂದಿ ಆಸ್ಪತ್ರೆಯಲ್ಲಿ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದೆ ಮೃತಪಡುವುದು ಸರ್ವೇ ಸಾಮಾನ್ಯವಾಗಿದೆ. ಕಳೆದ ತಿಂಗಳ 27ರಂದು ಶಾಸಕರು ಕ್ಷೇತ್ರಕ್ಕೆ ಬಂದವರು ಮತ್ತೆ ಇತ್ತ ತಿರುಗಿಯೂ ನೋಡಿಲ್ಲ. ಅವರು ಕ್ಷೇತ್ರಕ್ಕೆ ಕಾಲಿಟ್ಟು 23 ದಿನಗಳಾಗಿವೆ. ಅಧಿಕಾರಿಗಳನ್ನ ಕಳುಹಿಸಿ ಮನವೊಲಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ. ವೈದ್ಯಕೀಯ ಕಾಲೇಜು ಆರಂಭವಾಗಿ 4 ವರ್ಷಗಳಾದರೂ ಆಸ್ಪತ್ರೆ ಆರಂಭವಾಗಿಲ್ಲ. ಇಲ್ಲಿ ಆಸ್ಪತ್ರೆ ಇದ್ದಿದ್ರೆ ಎಷ್ಟೋ ಜನರ ಜೀವ ಉಳಿಯುತ್ತಿತ್ತು. ಸರ್ಕಾರದ ವೈಫಲ್ಯ, ಶಾಸಕರ ವೈಫಲ್ಯ, ಮುಖ್ಯಮಂತ್ರಿಗಳ ಗಮನಕ್ಕೆ ತರುವ ಯೋಗ್ಯತೆಯು ಶಾಸಕ ಪ್ರದೀಪ್ ಈಶ್ವರ್ ಅವರಿಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಮೃತ ಮಗುವಿನ ಕುಟುಂಬಕ್ಕೆ ಧನ ಸಹಾಯ ಮಾಡಲು ತಾವು ಮುಂದಾದ ವೇಳೆ ತಮ್ಮ ಮಗುವಿಗೆ ಆದ ಅನ್ಯಾಯ ಮತ್ತೊಬ್ಬರಿಗೆ ಆಗಬಾರದು, ನಮಗೆ ಹಣ ಬೇಡ ಎಂದು ಮೃತ ಬಾಲಕಿಯ ಕುಟುಂಬದವರು ಹೇಳಿದ್ದಾರೆ. ಹೋರಾಟ ಮಾಡಿ ವ್ಯವಸ್ಥೆ ಸರಿಪಡಿಸುವಂತೆ ಕೋರಿದ್ದಾರೆ. ಇಂತಹ ಘಟನೆ ಪುನರಾವರ್ತನೆಯಾಗಬಾರದು, ವ್ಯವಸ್ಥೆ ಬದಲಾಗಬೇಕು. 4 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ವೈದ್ಯಕೀಯ ಕಾಲೇಜಿನ ಆಸ್ಪತ್ರೆ ಆರಂಭವಾಗಬೇಕು. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇಡೀ ಜಿಲ್ಲೆಯ ಜನತೆ ಛೀಮಾರಿ ಹಾಕುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾಪ ಆ ಮಗು ಇವತ್ತು ಸತ್ತೋಗಿದೆ. ದಲಿತ ಕುಟುಂಬ, ಬಡ ಕುಟುಂಬ, ಅವ್ರಿಗೊಂದು ಸಾಂತ್ವನ ಹೇಳೋ ಅಂಥ ಕೆಲಸ ಕೂಡ ಇವ್ರು ಯಾರೂ ಮಾಡಿಲ್ಲ. ಇಲ್ಲಿ ಬಂದು ನಾವು ಇವತ್ತು ಕೂತಿರೋದಕ್ಕೆ ಇಡೀ ತಿಪ್ಪೆ ಸಾರ್ಸೋಕ್ಕೆ ಬಂದಿದ್ದಾರೆ. ಅಧಿಕಾರಿಗಳನ್ನು ಕಳಿಸಿ ನಮ್ಮನ್ನು ಮನವೊಲಿಸೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇಲ್ಲಿ ಕೂಗಳತೆ ದೂರದಲ್ಲಿ ನಮ್ಮದು ಮೆಡಿಕಲ್ ಕಾಲೇಜ್ ಇದೆ, 1 ಕಿಲೋಮೀಟ್ರ್ ದೂರ. ಆ ಮೆಡಿಕಲ್ ಕಾಲೇಜಲ್ಲಿ ಇವತ್ತವರೆಗೂ ಆಸ್ಪತ್ರೆ ಇಲ್ಲ. ಏನು ಆಸ್ಪತ್ರೆ 4 ವರ್ಷ ಆಗಿದೆ ಆಗಿ, ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಗಿದೆ. 4 ವರ್ಷದ ಪಾಪ ವಿದ್ಯಾರ್ಥಿಗಳು, ಮೆರಿಟ್ ಸ್ಟೂಡೆಂಟ್ಸು ಮೆಡಿಕಲ್ ಕಾಲೇಜಲ್ಲಿ ಬರೋದು, ಏನು ಅದು ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಗೋವಂಥದ್ದು. ಅವ್ರಿಗೆ ಆಸ್ಪತ್ರೆ ಇಲ್ಲ, ಆಸ್ಪತ್ರೆಗಳೇ ಅವ್ರಿಗೆ ಪ್ರಯೋಗಾಲಯ. ಅಲ್ಲಿಗೆ ಇನ್ನೆಲ್ಲೋ ಕರ್ಕೊಂಡು ಹೋಗ್ತಾರೆ ಪಾಪ. ಜೊತೆಗೆ ಇಲ್ಲಿ ಆಸ್ಪತ್ರೆ ಇದ್ದಿದ್ದರೆ ಎಷ್ಟೊಂದು ಜನಗಳ ಜೀವ ಉಳಿತಾ ಇತ್ತು. ಸುಮಾರು ಒಂದು 300-400 ಹಳ್ಳಿಗಳ ಜನ ಈಸಿಯಾಗಿ ಅಲ್ಲಿಗೆ ಹೋಗ್ತಿದ್ರು. ಯಾವುದನ್ನೂ ಮಾಡ್ತಿಲ್ಲ. ಸರ್ಕಾರದ ವೈಫಲ್ಯ, MLA ವೈಫಲ್ಯ. ಇದನ್ನು ಸರ್ಕಾರದ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಬರೋಷ್ಟು ಯೋಗ್ಯತೆ ಕೂಡ ಈ ಪ್ರದೀಪ್ ಈಶ್ವರ್ಗೆ ಇಲ್ಲ. ಮಂತ್ರಿಯಾಗ ಕೊಟ್ಟಿದ್ದಾರೆ. ಮಂತ್ರಿಯಾಗಿ ಯಾರನ್ನೇನು ಮಾಡಬೇಕು ಅಂತಿದ್ದಾರೋ ಗೊತ್ತಿಲ್ಲ. ಈ ರೀತಿಯಾದಂತಹ ವ್ಯವಸ್ಥೆಯಲ್ಲಿ ನಾವಿವತ್ತು ಜನಗಳಿಗೆ ಇನ್ಮೇಲೆ ಆ ರೀತಿ ಅನ್ಯಾಯ ಆಗಬಾರ್ದು. ಆ ಮಗುಗೆ ಆ ಸತ್ತೋಗಿರೋಂಥ ಮಗು ಮನೆಯಲ್ಲಿ ಹಣ ಕೊಡೋಕ್ಕೆ ಹೋದೆ ನಾನು. ಅವರೊಂದೇ ಮಾತು ಹೇಳಿದ್ದು, ನಮ್ಗೆ ಹಣ ಬೇಡ, ನಮ್ಮ ಮಗುಗಾಗಿರೋ ಅಂತಹ ಅನ್ಯಾಯ, ನಮ್ಮ ಕುಟುಂಬಕ್ಕಾಗಿರೋ ಅನ್ಯಾಯ ಇನ್ನೊಂದು ಸಲ ಆಗಬಾರ್ದು, ಇದಕ್ಕೆ ಹೋಗಿ ತಾವು ಹೋರಾಟ ಮಾಡಬೇಕು, ಅದನ್ನು ಮಾಡಿದ್ರೆ ನೀವು ನಮಗೆ ಹಣ ಕೊಟ್ಟಕ್ಕಿಂತ ಜಾಸ್ತಿ ಅಂತ ಹೇಳಿದ್ರು. ಅವ್ರು ಹೇಳಿದ ಕರೆಗೋಸ್ಕರ ನಾವು ಇಲ್ಲಿ ಬಂದು ಕೂತಿದ್ದೀವಿ. ಇನ್ಯಾವ ಕುಟುಂಬಗಳಲ್ಲೂ ಈ ರೀತಿ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದಿರ ಯಾರು ಸಾಯಬಾರ್ದು ಅಂತ ನಂಗಿದ್ರೆ ಇಮ್ಮಿಡಿಯೇಟಾಗಿ ವ್ಯವಸ್ಥೆ ಬದಲಾವಣೆ ಆಗಬೇಕು. ಏನು 4 ವರ್ಷದಿಂದಲೂ ನೆನೆಗುದ್ದಿಗೆ ಬಿದ್ದಿರೋ ಅಂತಹ ಮೆಡಿಕಲ್ ಆಸ್ಪತ್ರೆ ಏನಿದೆ, ಕಾಲೇಜ್ಗೆ ಅಟ್ಯಾಚ್ ಆಗಿರೋವಂಥದ್ದು, ಅದು ಇಮ್ಮಿಡಿಯೇಟಾಗಿ ಪ್ರಾರಂಭ ಆಗಬೇಕು. ಲಕ್ಷಾಂತರ ಕೋಟಿ ಬಜೆಟ್ ಹಾಕ್ತೀರಾ, ಹೆಲ್ತ್ ವೆರಿ ಇಂಪಾರ್ಟೆಂಟ್ ಅಂತ ಗೊತ್ತಿದೆ. ಅದಕ್ಕೆ ನೀವು ಹಣ ಕೊಟ್ಟು ಅದನ್ನು ಸರಿ ಮಾಡೋವಂಥ ಯೋಗ್ಯತೆ ಇಲ್ದಿರೋ ಸರ್ಕಾರಗಳಿಗೆ ನಿಮಗೆ ಚೀಮಾರಿ ಆಗ್ತಾ ಇದ್ದೀವಿ. ಪೆರೇಸಂದ್ರ ಗ್ರಾಮ ಮಾತ್ರ ಅಲ್ಲ, ಇಡೀ ಚಿಕ್ಕಬಳ್ಳಾಪುರದ ಎಲ್ಲ ಜನತೆ ನಿಮಗೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಚೀಮಾರಿ ಆಗ್ತಿದೆ. ಜಂಗಾಲಹಳ್ಳಿಯ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.